5 ನಿಮಿಷ ಅಂತ ಕೂತ್ಕೊಂಡ್ರಿ, ಈಗಾಗಲೇ 5 ಅವರ್ ಆಗಿದೆ. ಒಂದ್ 50-60 ರೀಲ್ಸ್ ನೋಡಿದ್ರಿ, ಒಂದ್ 3-4 ಯೂಟ್ಯೂಬ್ ವಿಡಿಯೋಸ್ ನೋಡಿದ್ರಿ. ಅಷ್ಟೇ ಯಾಕೆ, ನಿಮ್ ಹಳೆ ಎಕ್ಸ್ ಪ್ರೊಫೈಲ್ ನ ಕೂಡ ಸ್ಟಾಕ್ ಮಾಡಾಯ್ತು. ಬಟ್ ಗೆಸ್ ವಾಟ್, ತುಂಬಾ ಇಂಪಾರ್ಟೆಂಟ್ ಟಾಸ್ಕ್ ಇನ್ನ ನಿಮ್ಗೋಸ್ಕರ ಕಾಯ್ತಾ ಇದೆ. ನಾಳೆಯಿಂದ ಪಕ್ಕ ಮಾಡ್ತೀನಿ ಗುರು. ಈ ಒಂದು ಮಾತನ್ನ ನಾನಂತೂ ಹೇಳ್ತಾನೆ ಇದ್ದೀನಿ. ನನಗೆ ಗೊತ್ತು ಈ ವಿಡಿಯೋ ಯಾರು ನೋಡ್ತಾ ಇದ್ದೀರಾ, 99% ನೀವು ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ನೀವು ಇದೇ ಡೈಲಾಗ್ ಹೇಳ್ತಾ ಇರ್ತೀರಾ. ಬಟ್ ಆ ನಾಳೆ ಅನ್ನೋದು ನಮ್ಮ ಜೀವನದಲ್ಲಿ ಬರುತ್ತಾ? ಬಂದರೂ ಕೂಡ ಅವಾಗ ನಾವು ಇದನ್ನೇ ಹೇಳ್ತೀವಿ, ಅರೆ ನಾಳೆ, ಅರೆ ಇಲ್ಲಲ್ಲ ನೆಕ್ಸ್ಟ್ ವೀಕ್. ಈಗ ಯಾಕೋ ಮೂಡಿಲ್ಲ, ಸ್ವಲ್ಪ ಬೇಜಾರಾಗ್ತಿದೆ, ಸ್ವಲ್ಪ ಸ್ಕ್ರಾಲ್ ಮಾಡೋಣ, ಸ್ವಲ್ಪ ಶಾರ್ಟ್ಸ್ ನೋಡೋಣ, ಯೂಟ್ಯೂಬಲ್ಲಿ ಒಂದೆರಡು ರೀಲ್ಸ್ ನೋಡೋಣ. ಸೊ ನಾಳೆ ಅನ್ನೋದು ಬರೋದೇ ಇಲ್ಲ. ಇವತ್ತಿನ ಟಾಪಿಕ್ ಬಂದು ಪ್ರೊಕ್ರಾಸ್ಟಿನೇಷನ್ ಅಂದರೆ ಆಲಸ್ಯ. ಇನ್ನೂ ಸಿಂಪಲ್ಲಾಗಿ ಹೇಳಬೇಕು ಅಂದರೆ ತಳ್ಳು ಹಾಕೋದು. ಏನೋ ಮಾಡಬೇಕು ಅಂದ್ಕೊಂಡಿರ್ತೀವಿ, ಬಟ್ ಅದರ ಅಯ್ಯೋ ಇವತ್ತು ಮೂಡಿಲ್ಲ, ನಾಳೆ ಮಾಡ್ತೀನಿ. ಈ ಒಂದು ಲೇಝಿ ಹ್ಯಾಬಿಟ್ಸ್ ನಿಮ್ಮ ಜೀವನದಲ್ಲಿದೆ. ಸೊ ಏನಕ್ಕೆ ಈ ಒಂದು ಆಲಸ್ಯ, ಏನಕ್ಕೆ ಒಂದು ಪ್ರೊಕ್ರಾಸ್ಟಿನೇಷನ್ ನಾವು ಮಾಡ್ತೀವಿ? ಇದಕ್ಕೆ ಹಿಂದೆ ಇರೋ ಒಂದು ರೀಸನ್ಸ್ ಏನು? ನಮ್ಮ ಜೀವನದಿಂದ ಈ ಒಂದು ಪ್ರೊಕ್ರಾಸ್ಟಿನೇಷನ್ನ ಹೇಗೆ ದೂರ ಮಾಡ್ಬೋದು ಆ್ಯಂಡ್ ನಾವು ಹೇಗೆ ಕಂಪ್ಲೀಟಾಗಿ ನಮ್ಮ ಒಂದು ವರ್ಕ್ ಮೇಲೆ ಫೋಕಸ್ ಮಾಡ್ಬೋದು. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಶಶಾಂಕ್ ಅನ್ಫಿಲ್ಟರ್ಡ್. ಸೊ ದ ಫಸ್ಟ್ ಪಾಯಿಂಟ್, ನಾವೇನಕ್ಕೆ ಎಲ್ಲ ಕೆಲಸನೂ ಡಿಲೇ ಮಾಡ್ತೀವಿ? ಫಾರ್ ಎಕ್ಸಾಂಪಲ್, ಓದೋಕ್ಕೆ ಅಂತ ಕೂತಿರ್ತೀವಿ, ಏನೋ ಒಂದು ನೋಟಿಫಿಕೇಶನ್ ಬರುತ್ತೆ, ಏನೋ ಬಂದಿದೆಯಾ ಅಂತ ಮೊಬೈಲ್ ತೆಗೆದು ನೋಡ್ತೀವಿ, ಹಾಗೆ ಇನ್ಸ್ಟಾಗ್ರಾಮ್ಗೆ ಹೋಗ್ತೀವಿ, ಅಲ್ಲಿ ರೀಲ್ಸ್ ನೋಡ್ತಾ ಕೂತ್ಕೋತೀವಿ, 3 ಗಂಟೆ ಆಗೋಗಿರುತ್ತೆ, ಗೊತ್ತೇ ಆಗಲ್ಲ. ಸೊ ಇನ್ ಆರ್ ಬಾಡಿ, ಇನ್ ಆರ್ ಬ್ರೈನ್, ವಿ ಹ್ಯಾವ್ ಅ ಪಾರ್ಟ್ ಕಾಲ್ಡ್ ಆಸ್ ಲಿಂಬಿಕ್ ಸಿಸ್ಟಮ್ ಅಂತ. ಸೊ ದಿಸ್ ಆ್ಯಕ್ಚುಲಿ ಕ್ರೇವ್ಸ್ ಫಾರ್ ಇನ್ಸ್ಟೆಂಟ್ ಪ್ಲೆಷರ್. ಆ್ಯಂಡ್ ವಿ ಹ್ಯಾವ್ ಒನ್ ಮೋರ್ ಪಾರ್ಟ್, ಪ್ರೀಫ್ರಂಟಲ್ ಕಾರ್ಟೆಕ್ಸ್ ಅಂತ. ಸೊ ದಿಸ್ ಆ್ಯಕ್ಚುಲಿ ಡೀಲ್ಸ್ ವಿತ್ ಪ್ಲಾನಿಂಗ್ ಆ್ಯಂಡ್ ಡಿಸಿಷನ್ ಮೇಕಿಂಗ್. ಸೊ ನಾವು ಯಾವಾಗಲಾದ್ರೂ ನಮ್ಮ ಬುಕ್ನ ಇಟ್ಕೊಂಡಾಗ ಅಥವಾ ಯಾವುದೋ ಒಂದು ಕಷ್ಟಕರವಾದ ಕೆಲಸನ ಮಾಡ್ತೀವಿ ಅಂತ ಕೇಳಿದಾಗ ಲಿಂಬಿಕ್ ಸಿಸ್ಟಮ್ ಏನು ಹೇಳುತ್ತೆ ಅಂದರೆ, ಇದು ಬಹಳ ಹಾರ್ಡಿದೆ, ಇವೆಲ್ಲ ಮಾಡೋದು ಬೇಡ, ಇದನ್ನು ನಾಳೆ ಮಾಡೋಣ, ಇವತ್ತು ಆರಾಮಾಗಿರೋಣ. ಸೊ ದಿಸ್ ಇಸ್ ದ ಮೇನ್ ರೀಸನ್ ಬಿಹೈಂಡ್ ದಿಸ್ ಡಿಲೇಯಿಂಗ್ ಥಿಂಗ್ಸ್. ಬರೀ ನಾವು ಲೇಸಿ ಆಗಿರ್ತೀವಲ್ಲ, ಅದು ಮಾತ್ರನೇ ಇದಕ್ಕೆ ಕಾರಣ? ನೋ, ಫಿಯರ್ ಆಫ್ ಫೇಲ್ಯೂರ್ ಅದು ಕೂಡ ನಮ್ಮ ಒಂದು ಪ್ರೊಕ್ರಾಸ್ಟಿನೇಷನ್ಗೆ ಕಾರಣವಾಗಿರುತ್ತೆ. ವಾಟ್ ಇಫ್ ಐ ಫೇಲ್, ನಾನು ಐ ಆಮ್ ನಾಟ್ ಗುಡ್ ಎನಫ್ ಫಾರ್ ದಿಸ್, ಅರೆ ನನ್ನ ಹತ್ರ ತುಂಬ ಟೈಮ್ ಇಲ್ಲ, ಅರೆ ಆಗಲೇ ಟೈಮ್ ಆಗೋಗಿದೆ, ಐ ಡೋಂಟ್ ಹ್ಯಾವ್ ಎನಫ್ ಟೈಮ್, ನನ್ನ ಕೈಲಿ ಇದು ಆಗಲ್ಲ, ವಿಲ್ ವೇಟ್ ಫಾರ್ ಸಮ್ ಟೈಮ್. ನೋ, ಟೈಮ್ ಡಸಂಟ್ ವೇಟ್ ಫಾರ್ ಎನಿ ಒನ್. ಯು ಆರ್ ಡಿಲೇಯಿಂಗ್ ಯೋರ್ ಓನ್ ಗ್ರೋತ್. ಸೊ ದ ಸೆಕೆಂಡ್ ಪಾಯಿಂಟ್, ವಾಟ್ ಹ್ಯಾಪನ್ಸ್ ವೆನ್ ವಿ ಪ್ರೊಕ್ರಾಸ್ಟಿನೇಟ್? In short term, we feel relaxed, but in the long term, stress, guilt, self-hate, missed opportunities. One live example kodla, I am going to write my last serious exam. Idu bandu nanda last attempt. So I know if I keep delaying now, I might lose my only chance. So that fear, it became my fuel. Procrastination doesn't just steal your time, it eats your confidence too. ಸೊ ಪಾಯಿಂಟ್ ನಂಬರ್ 3, ಹೌ ಟು ಸ್ಟಾಪ್ ಪ್ರೊಕ್ರಾಸ್ಟಿನೇಷನ್. ಹೇಗೆ ಇದನ್ನು ನಿಲ್ಲಿಸೋದು? ಜಸ್ಟ್ ಫಾಲೋಯಿಂಗ್ ಸಮ್ ಸಿಂಪಲ್ ರೂಲ್ಸ್. ಸೊ ನಂಬರ್ 1, ದ 2 minutes ರೂಲ್. ಯಾವುದೋ ಒಂದು ಕೆಲಸ ಮಾಡಬೇಕು, ಜಸ್ಟ್ 2 ನಿಮಿಷ ತೊಗೊಳ್ಳೋದು. ಬ್ಯಾಗ್ ತೆಗೆಯೋದಾಗಿರ್ಬೋದು, ಲ್ಯಾಪ್ಟಾಪ್ ತೆಗೆಯೋದಾಗಿರ್ಬೋದು, ಒಂದು ಬುಕ್ ತೊಗೊಂಡು ನೋಟ್ಸ್ ಮಾಡೋದಾಗಿರ್ಬೋದು. ಇಟ್ಸ್ ಜಸ್ಟ್ 2 minutes ವರ್ಕ್, ಡೂ ಇಟ್, ನೋ ಡಿಲೇ. ಸೆಕೆಂಡ್, ಬ್ರೇಕ್ ಇಟ್ ಡೌನ್. 4 ಗಂಟೆ ಓದಬೇಕು ಗುರು ನೀನು. ಸೌಂಡ್ಸ್ ಕ್ರೇಜಿ ಅಲ್ಲ? ಯಾರು ಗುರು 4 ಗಂಟೆ ಓದ್ತಾರೆ? ನನಗೆ ಗೊತ್ತು ಆಗಲ್ಲ ಅಂತ. ಅದೇ 25 ನಿಮಿಷ ಓದಿ, 5 minutes ಬ್ರೇಕ್ ತೊಗೊಳ್ಳಿ. ಅಗೇನ್ 25 minutes ಓದಿ, 5 ನಿಮಿಷ ಬ್ರೇಕ್ ತೊಗೊಳ್ಳಿ. ಐ ಥಿಂಕ್ ಇದನ್ನು ನೀವು ಮಾಡ್ಬೋದು. ಆ್ಯಂಡ್ ಡೂ ಇಟ್. ಥರ್ಡ್ ಪಾಯಿಂಟ್, ಸೆಟ್ ಡೆಡ್ಲೈನ್ಸ್. ಯಾವುದೋ ಒಂದು ಎಕ್ಸಾಮ್ ಇದೆ, ಸೆಪ್ಟೆಂಬರಲ್ಲಿ ಎಕ್ಸಾಮ್ ಇದೆ, ನಾನು ಮಂತ್ಲಿ ಎಷ್ಟು ಸಿಲೆಬಸ್ನ ಕವರ್ ಮಾಡಬೇಕು, ಮಂತ್ಲಿ ನಾನು ಇಷ್ಟು ಸಿಲೆಬಸ್ನ ಕವರ್ ಮಾಡಬೇಕು ಅಂದರೆ ವೀಕ್ಲಿ ನಾನು ಎಷ್ಟು ಓದಬೇಕು, ವೀಕ್ಲಿ ನಾನು ಈ ಟಾರ್ಗೆಟ್ನ ರೀಚ್ ಮಾಡಬೇಕು ಅಂದರೆ ನಾನು ಡೈಲಿ ಎಷ್ಟು ಓದಬೇಕು, ಎಷ್ಟು ಹವರ್ ಓದಬೇಕು, ಯಾವ ರೀತಿ ಓದಬೇಕು. ನಿಮ್ಮ ಒಂದು ಸ್ಟ್ರೆಂತ್ನ ನೀವು ಐಡೆಂಟಿಫೈ ಮಾಡ್ಕೊಳ್ಳಿ. ದಿಸ್ ವಿಲ್ ಆ್ಯಕ್ಚುಲಿ ಹೆಲ್ಪ್ ಯು. ಆ್ಯಂಡ್ ಪ್ಲ್ಯಾನ್ ಫಾರ್ ಇಟ್. ಯಾವ ರೀತಿ ಓದಿದ್ರೆ ನನಗೆ ಅರ್ಥ ಆಗುತ್ತೆ, ನಾನು ಬೇಗ ಸಿಲೆಬಸ್ನ ಕೂಡ ಮುಗಿಸ್ಬೋದು. ಪ್ಲ್ಯಾನ್ ಪ್ಲ್ಯಾನ್ ಪ್ಲ್ಯಾನ್, ಎಕ್ಸಿಕ್ಯೂಟೆಡ್. ಫೋರ್ತ್ ಪಾಯಿಂಟ್, ನೀವು ಓದೋ ಜಾಗ ಚೇಂಜ್ ಮಾಡಿ. ಮೊದಲು ನಾನು ಮಲ್ಕೊಂಡು ಆರಾಮಾಗಿ ಕಾಲ ಮೇಲೆ ಕಾಲು ಹಾಕೊಂಡು ಓದ್ತೀನಿ ಅಂತ ಕೂತ್ಕೊಂಡ್ರೆ ನಿದ್ದೆ ಹೋಗಿರ್ತೀರ ಅಷ್ಟೇ. ನೀವಂತೂ ಖಂಡಿತವಾಗ್ಲೂ ಓದಲ್ಲ. ಒಂದು ಸ್ಟಡಿ ಟೇಬಲ್ ತೊಗೊಳ್ಳಿ, ಒಂದು ಚೇರಲ್ಲಿ ಆರಾಮಾಗಿ ಬುಕ್ ಇಟ್ಕೊಂಡು ಕೂತ್ಕೊಳ್ಳೋ ತೊಗೊಳ್ಳಿ. ಅಷ್ಟೊಂದು ಮನೇಲಿ ಕೂತ್ಕೊಳ್ಳೋಕ್ಕಾಗಿಲ್ವಾ, ಹೋಗಿ ಲೈಬ್ರರಿಗೆ, ಅಲ್ಲಿ ಕೂತ್ಕೊಂಡು ಓದಿ. ನಿಮ್ಮ ಒಂದು ಸರೌಂಡಿಂಗ್ ಹೇಗಿದೆ ಅದು ತುಂಬ ಮ್ಯಾಟ್ರ್ ಆಗುತ್ತೆ. ನೀವು ಓದಬೇಕಾದ್ರೆ ತುಂಬ ಗಲಾಟೆ ಇರೋ ಜಾಗದಲ್ಲಿ ಕೂತ್ಕೊಂಡು ಓದ್ತೀನಿ ಅಂದರೆ ಕೆಲವ್ರಿಗೆ ಅಭ್ಯಾಸ ಆಗಿರ್ಬೋದು, ಬಟ್ ಫಾರ್ ಫ್ಯೂ ಇಟ್ ವೋಂಟ್ ವರ್ಕ್ ಆಗಲ್ಲ. ಶಾಂತಿಯಾಗಿರೋ ಪ್ಲೇಸಲ್ಲಿ ಬೇಕು ಅಂದರೆ ಲೈಬ್ರರಿ ಹೋಗಿ. 5, ವಿಜುವಲೈಸ್ ಯುವರ್ ಗೋಲ್. ನಾನು ಯಾವ ಥರ ಇಮ್ಯಾಜಿನ್ ಮಾಡ್ಕೋತೀನಿ ಗೊತ್ತಾ? ನಾನು ಯೂನಿಫಾರ್ಮ್ ಹಾಕ್ಕೊಂಡಿದ್ದೀನಿ, POPಯಲ್ಲಿದ್ದೀನಿ, ಅಪ್ಪ ಅಮ್ಮ ಬಂದಿದ್ದಾರೆ,
ನನ್ನ ಶೋಲ್ಡರ್ಸ್ ಮೇಲೆ ಸ್ಟಾರ್ಸ್ ಇದೆ. ಆ ಮೂಮೆಂಟ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ. ಆಲ್ ದೀಸ್ 3-4 ಇಯರ್ಸ್ ನಾನು ಏನು ಹಾರ್ಡ್ ವರ್ಕ್ ಮಾಡಿದ್ದೀನಿ ಅದು ರಿಸಲ್ಟ್ ಕೊಡ್ತಾ ಇದೆ. ಐ ಆಮ್ ಎನ್ ಆಫೀಸರ್ ಆ್ಯಂಡ್ ನಾನು ಕಮಿಷನ್ಡ್ ಆಗ್ತಾಯಿದ್ದೀನಿ. ಎಲ್ಲರ ಮುಖದಲ್ಲಿ ಆ ಒಂದು ಪ್ರೌಡ್ನೆಸ್ ಇದೆ. ಸೊ ಜಸ್ಟ್ ಇಮ್ಯಾಜಿನ್ ದ್ಯಾಟ್. ಸೊ ದಿಸ್ ಆ್ಯಕ್ಚುಲಿ ಮೋಟಿವೇಟ್ಸ್ ಯು. ಇದು ನಿಮ್ಮ ಒಂದು ಗುರಿ ಕಡೆಗೆ ಇಟ್ ವಿಲ್ ಪುಷ್ ಯು ಟುವರ್ಡ್ಸ್ ಯುವರ್ ಗೋಲ್. ಸೊ ಟ್ರೈ ದಿಸ್. ಸೊ ಫ್ರೆಂಡ್ಸ್, ಲಾಸ್ಟಲ್ಲಿ ನಾನು ಇಷ್ಟೇ ಹೇಳೋಕ್ಕೆ ಇಷ್ಟಪಡೋದು, ಪ್ರೋಕ್ರಾಸ್ಟಿನೇಷನ್ ಅನ್ನೋದೊಂದು ಹ್ಯಾಬಿಟ್ ಆ್ಯಂಡ್ ಹ್ಯಾಬಿಟ್ಸ್ನ ನಾವು ಚೇಂಜ್ ಮಾಡ್ಬೋದು. ಸ್ಟಾರ್ಟ್ ವಿತ್ ಒನ್ ಸ್ಮಾಲ್ ವಿನ್ ಟುಡೇ that will boost you. You don't have to be perfect, you just need to be consistent. That's all it matters. And ಎಲ್ಲೋ ಒಂದು ಕಡೆ your parents are thinking about you. ನನ್ನ ಮಗ ಓದಿ ಒಳ್ಳೆ ಕೆಲಸ ತೊಗೊಂಡು ಒಳ್ಳೆ ಸ್ಥಾನಕ್ಕೆ ಹೋಗ್ತಾನೆ ಅಂತ. Just think about it. Just think about the efforts that they are putting in. And at the end, if this video hit you somewhere deep, don't forget to like, share, comment and subscribe to my channel. And remember, don't start tomorrow, start today. Okay, see you in the next video. Until then, keep watching Shashank Unfiltered.